ಜನಪದ ಗರ್ತಿ ಒಬ್ಬಳು ಹೆಣ್ಮಗಳು. ವಿಶೇಷವಾಗಿ ಜನಪದ ಕಾವ್ಯದ ಸೃಷ್ಟಿಯಾದದ್ದೇ ಅವಳಿಂದ. ದುಡಿಮೆ ಮತ್ತು ಬಿಡುವಿನ ನಡುವಿನ ಸಮಯವನ್ನು ಅವಳು ತನ್ನ ಹಾಡನ್ನು ಹಾಡಲಿಕ್ಕಾಗಿ ಬಳಸ್ಕೊಂಡಿದ್ದಾಳೆ. ಅದು ಕೇವಲ ಹಾಡಷ್ಟೇ ಅಲ್ಲ, ಅವಳ ಬದುಕಿನ ಪಾಡು ಸಹ ಹೌದು. ಒಂದು ಕಾಲದಲ್ಲಿ ಭಾಳ ಹಿಂದೆ ಹೆಣ್ಣುಮಕ್ಕಳ ಪರಿಸ್ಥಿತಿ ಬಹಳ ದಯನೀಯವಾಗಿತ್ತು. ಆ ಸಂದರ್ಭದಲ್ಲಿ ಮನುಮಹರ್ಷಿನೂ ಹೇಳಿಬಿಡ್ತಾನೆ, ನ ಸ್ತ್ರೀ ಸ್ವಾತಂತ್ರ್ಯ ಮರ್ರತಿ ಅಂತೇಳಿ. ಆದರೆ ಇವತ್ತು ಹೆಣ್ಣುಮಕ್ಕಳು ಬಲಾಢ್ಯರಾಗಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ, ಪುರುಷನಿಗೆ ಸಮಬಲವಾಗಿ ನಿಂತಿದ್ದಾರೆ. ಆದರೆ ಆ ಕಾಲದ ಅಲ್ಲಿ ಇದನ್ನು ಅನುಭವಿಸಿದ ತಾಯಿಯೊಬ್ಬಳು ಕಟ್ಟಿದ ಹಾಡು ಇದು ನೋಡಿ. ಹೆಣ್ಣು ಹಡೆಯಲಿ ಬೇಡ, ಹೆರವರಿಗೆ ಕೊಡಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಶಿವಗ ಬೈಬ್ಯಾಡ. ಎಷ್ಟು ಅದ್ಭುತವಾದಂಥ ಒಂದು ತ್ರಿಪದಿ ನೋಡಿ. ಆ ಕಾಲದ ಕಷ್ಟವನ್ನು ಮನಗಂಡಿರುವಂಥ ಜನಪದ ಕವಿಯತ್ರಿ ಹಾಡಿ ಹೆಣ್ಣನ್ನು ಹಡಿಲೇಬೇಡ. ಯಾಕಂದರೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಹುಟ್ಟಿದರೆ ಹಿರಿಯರು ಅಳ್ತಾಯಿದ್ರು, ದುಃಖಿಸ್ತಾಯಿದ್ರು. ಗಂಡು ಮಗು ಹುಟ್ಟಿದರೆ ಸಂಭ್ರಮಿಸ್ತಾಯಿದ್ರು. ಕೆಲವು ಕಡೆಯಲ್ಲಿ ಸ್ತ್ರೀ ಭ್ರೂಣಗಳ ಹತ್ಯೆಯೂ ಭಾಳ ನಡೆದಿದೆ. ಅದರ ಪಾಪವನ್ನು ಇವತ್ತು ಸಂತಾನವೇ ಫಲವೇ ಕಡಿಮೆ ಆಗ್ತಾಯಿದೆ. ಅದನ್ನು ಅನುಭವಿಸುವ ಸಂದರ್ಭದಲ್ಲಿ ನಾವಿದ್ದೇವೆ. ಆದರೆ ಅದಕ್ಕೆ ಕವಿಯತ್ರಿ ಹೇಳ್ತಾಳೆ, ಹೆಣ್ಣು ಹಡೆಯಲಿ ಬೇಡ, ಹೆಣ್ಣನ್ನು ಹಡಿಬೇಡ ನೀನು, ಅದನ್ನು ಹೆರವರಿಗೆ ಕೊಡಬೇಡ, ಮತ್ತೆ ಯಾರ್ದೋ ಮನೆಗೆ ಕೊಟ್ಟು ಬಿಡಬೇಡ. ಬೇರೆ ಮನೆಗೆ ಕೊಟ್ಟರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಮದುವೆ ಮಾಡಿ ಕೊಟ್ಟವರು ಹೆಣ್ಣಿನ ಮನೆಯವರು ಅನುಭವಿಸಿರ್ತಾರೆ. ಹೆಣ್ಣು ಹೋಗಾಗ ಅಳಬೇಡ, ಹೆಣ್ಣನ್ನು ಕೈಯೊಪ್ಪಿಸ್ಕೊಡೋದಿದೆಯಲ್ಲ, ಆ ಕೈಯೊಪ್ಪಿಸ್ಕೊಡುವಾಗ ಕಣ್ಣೀರು ಕೋಡಿಯಾಗಿ ಹರಿತದೆ. ಇಷ್ಟು ದಿನ ಮನೆಯಲ್ಲಿರುವಂಥ ಮಗಳನ್ನು ಬೇರೆ ಮನೆಗೆ ಕೊಡ್ತಾ ಇದ್ದೀವಿ, ಅವಳಲ್ಲಿ ಹೇಗೆ ಬಾಳ್ತಾಳ, ಹಡದವ್ವ ಸಿಟ್ಟಾಗಿ ಶಿವಗ ಬೈಬೇಡ. ನಾವು ಸಾಮಾನ್ಯ ಎಲ್ಲವನ್ನೂ ದೇವ್ರ ಹತ್ರ ಹೇಳ್ಕೊಳ್ಳೋದು, ದೇವರಿಗೆ ಬೈಯೋದು, ದೇವರಿಗೆ ಆತ್ಮೀಯತೆ ಅಂತ ತೋರಿಸೋದು. ಶಿವನೇ ಏನು ಮಾಡಿಬಿಟ್ಟೆ, ಇವಳನ್ನ ಅಲ್ಲಿ ಕಳಿಸ್ಬೇಕಾಯ್ತಲ್ಲ, ಇಷ್ಟು ಕಷ್ಟ ಕೊಟ್ಟಿಯಲ್ಲ ಅಂತ. ಓ ಹಡೆದವ್ವನೇ, ನೀನು ಸಿಟ್ಟಾಗಿ ಶಿವನಿಗೆ, ಶಿವ ಅಂದರೆ ಅವನು ಕರ್ತೃ, ಅವನು ನಮ್ಮನ್ನು ಕಾಯುವವನು, ಅವನನ್ನು ಬೋಳಾಶಂಕರ ಅಂತಲೂ ಕರೀತಾರೆ. ಅವನು ಭಕ್ತರ ಅಭೀಷ್ಟವನ್ನೇ ಈಡೇರಿಸುವವನು. ಹಾಗಾಗಿ ಹಡದವ್ವ ಸಿಟ್ಟಾಗಿ ಶಿವಗ ಬೈಬೇಡ, ಶಿವನಿಗೆ ಬೈಬೇಡ. ಹೆಣ್ಣು ಹಡಿದ್ರೆ ಆ ಕಾಲದಲ್ಲಿ ಬಡವರ ಮನೆ ಇರ್ತಿತ್ತು, ಕಷ್ಟ ಇರ್ತಿತ್ತು, ಮದುವೆ ಮಾಡಿಕೊಡೋದು ಕಷ್ಟ ಆಗ್ತಿತ್ತು. ಇವತ್ತು ಹೆಣ್ಣುಮಕ್ಕಳು ಭಾಳ ಮುಂಚೂಣಿಯಲ್ಲಿದ್ದಾರೆ. ಎಲ್ಲ ಕೆಲಸವನ್ನು ಗಂಡಿಗೆ ಸರಿದೊರೆಯಾಗಿ ಮಾಡಬಲ್ಲವರಾಗಿದ್ದಾರೆ. ಆದ್ದರಿಂದ ಹೆಣ್ಣನ್ನು ಬೇರೆ ಮನೆಗೆ ಕೊಟ್ಟು ಕಳಿಸ್ಕೊಡುವಾಗ ನೀನು ಸಿಟ್ಟಾಗಿ ಶಿವನಿಗೆ ಬೈಬೇಡ ಅಂತ ಹೆಣ್ಣಿನ ಬದುಕಿನ ಒಂದು ಕಥೆಯನ್ನು, ಒಂದು ಗಾಥೆಯನ್ನು ಜನಪದ ಕವಿಯತ್ರಿ ಹಾಡ್ತಾಳೆ. ಭಾಳ ಸುಂದರವಾದ ಹಾಡು. ನೋವಿದೆ, ಆದರೆ